ಹೊಸಂಗಡಿ ವಾಮಂಜೂರು ಅಬಕಾರಿ ತಪಾಸಣಾ ಕೇಂದ್ರದಲ್ಲಿ ಟ್ಯಾಂಕರ್ ಒಂದರಿಂದ ಸ್ಪಿರಿಟ್ ಸೋರಿಕೆಯಾದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಕಾಲ ಆತಂಕಕ್ಕೆ ಕಾರಣವಾಗಿತ್ತು. ಸ್ಪಿರಿಟ್ ಸೋರಿಕೆ ಸ್ಥಳೀಯರಲ್ಲಿ ಆತಂಕ ಹುಟ್ಟಿಸಿದ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಮಂಜೇಶ್ವರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ತಲುಪಿ ಪರಿಸ್ಥಿತಿ ಹತೋಟಿಗೆ ಪ್ರಯತ್ನಿಸಿದ್ದಾರೆ. ಶನಿವಾರ ಸಂಜೆ ಕರ್ನಾಟಕ ಭಾಗದಿಂದ ಕೇರಳ ಪಾಲಕ್ಕಾಡಿಗೆ ತೆರಳುತ್ತಿರುವ ಟ್ಯಾಂಕರ್ನಲ್ಲಿ ಸ್ಪಿರಿಟ್ ಸೋರಿಕೆ ಕಂಡುಬಂದಿದೆ. ಭಾನುವಾರ ಬೆಳಗ್ಗೆ ತನಕ ಸೋರಿಕೆಯನ್ನ ಸರಿಪಡಿಸಲಾಗದ ಹಿನ್ನೆಲೆಯಲ್ಲಿ ಪರಿಸರದ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗಿದೆ. ಭಾನುವಾರ ಬೆಳಗ್ಗೆ ಹೆಚ್ಚುವರಿ ಅಗ್ನಿಶಾಮಕ ದಳದ ವಾಹನಗಳು ಮಂಜೇಶ್ವರ ಅಬಕಾರಿ ತಪಾಸಣಾ ಕೇಂದ್ರಕ್ಕೆ ತಲುಪಿದೆ. ಮುಂದಿನ ಕ್ರಮಗಳ ಬಗ್ಗೆ ಅಧಿಕಾರಿಗಳು ಗಮನ ಹರಿಸುತ್ತಿದ್ದಾರೆ. ಅಧಿಕಾರಿಗಳ ಪ್ರಕಾರ ಇದು ಈ ತಪಾಸಣಾ ಕೇಂದ್ರದಲ್ಲಿ ಸಂಭವಿಸಿರುವ ಎರಡನೆಯ ಸೋರಿಕೆಯಾಗಿದೆ. ಕೆಲವು ತಿಂಗಳುಗಳಿಗೆ ಮುಂಚೆ ಕೂಡ ಇದೇ ರೀತಿಯ ಸೋರಿಕೆ ಕಂಡುಬಂದಿತ್ತೆಂದು ಹೇಳಲಾಗಿದೆ. ಸೋರಿಕೆ ವ್ಯಾಪಕವಾಗಿ ಹರಡದ ರೀತಿಯಲ್ಲಿ ಸುರಕ್ಷತಾ ಕ್ರಮಗಳನ್ನು ಆರಂಭಿಸಿರುವುದಾಗಿ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ. Our balcony garden, Vertex Street, Kadri Kamla Road, Mangalore. Call 8197 104 042 or 7899 282 403.